ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅದಾನಿ ಎಂಟರ್ಪ್ರೈಸಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸು ನಿನ್ನೆ ಸಾಯಂಕಾಲ ಅನೌನ್ಸ್ ಆಗಿತ್ತು. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 38,175 crores. ಜುಲೈ ಟು ಸೆಪ್ಟೆಂಬರ್ 2023 22,517 crores, 41% ಬಿದ್ದಿದೆ. ನೆಟ್ ಪ್ರಾಫಿಟ್ಟು 432 crores-ಇಂದ 333 ಕೋಟಿ, 23% ಡೌನ್ ಆಯಿತು. ಇದು ಒಂದು ವೀಕ್ ಪರ್ಫಾರ್ಮೆನ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಹಾಗೂ ಶೇರ್ಸ್ ಇವತ್ತು ಸ್ವಲ್ಪ ಮೇಲೋಯಿತು, 0.6%. ಯಾಕಂದರೆ ಓವರಾಲ್ ಮಾರ್ಕೆಟ್ ಒಂದು ಪಾಸಿಟಿವ್ ಸೆಂಟಿಮೆಂಟಲ್ಲಿ ಇದೆ. ನ್ಯೂಸ್ ನಂಬರ್ 2, ಸೌದಿ ಅರೇಬಿಯಾ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟ್ಮೆಂಟ್ ಇನ್ IPL. ಸೌದಿ ಅರೇಬಿಯಾ ಗವರ್ಮೆಂಟ್ ಅವರು ಇಂಟ್ರೆಸ್ಟ್ ತೊಗೊಳ್ತಾ ಇದ್ದಾರೆ. ಅವರು ಒಂದು ಸಿಗ್ನಿಫಿಕೆಂಟ್ ಸ್ಟೇಕನ್ನು ಪರ್ಚೇಸ್ ಮಾಡಲಿಕ್ಕೆ IPL ಅಲ್ಲಿ ಅವರು ಅಪ್ರಾಕ್ಸಿಮೇಟ್ ಆಗಿ 19,000 ಕೋಟಿವರೆಗೂ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಸೊ ದ್ಯಾಟ್ IPL ಬೇರೆ ಬೇರೆ ಕಂಟ್ರಿಯಲ್ಲೂ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸ್ಕೋಪ್ ಇರಲಿ ಅಂತ. ಸದ್ಯಕ್ಕೆ ಡಿಸ್ಕಷನ್ಸ್ ನಡೀತಾ ಇದೆ BCCI ಜೊತೆಗೆ. ಹಾಗೂ ಡಿಸಿಷನ್ ತಗೊಳ್ಳೋದು ಜನರಲ್ ಎಲೆಕ್ಷನ್ಸ್ ಆದಮೇಲೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಸೌದಿ ಅರೇಬಿಯಾ ಆಲ್ರೆಡಿ ಗಾಲ್ಫ್ ಮತ್ತು ಫುಟ್ಬಾಲಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ, ಇದೇ ಥರ ಬೇರೆ ಬೇರೆ ಕಂಟ್ರೀಸಲ್ಲಿ. ನ್ಯೂಸ್ ನಂಬರ್ 3, ಝೊಮ್ಯಾಟೊ ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸ್ ಇವತ್ತು ಬಂತು ಮಧ್ಯಾಹ್ನ. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 1,661 crores. ಜುಲೈ ಟು ಸೆಪ್ಟೆಂಬರ್ 2023 2,848 crores, 71% ಜಾಸ್ತಿ ಆಯಿತು. ಲಾಸ್ಟ್ ಟೈಮು ನೆಟ್ ಪ್ರಾಫಿಟ್ಟು ಅಂದರೆ ಲಾಸು 251 crores ಇತ್ತು. ಈ ಸತಿ 36 ಕೋಟಿ ಪ್ರಾಫಿಟ್ ಆಗಿದೆ. ಗುಡ್ ಪರ್ಫಾರ್ಮೆನ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ, ಯಾಕಂದರೆ ಪ್ರಾಫಿಟಬಿಲಿಟಿ ಸ್ಲೋ ಆಗಿ ಬರ್ತಾ ಇದ್ದಾರೆ. ಶೇರ್ಸ್ ಇವತ್ತು ಅದಕ್ಕೋಸ್ಕರ 8% ಮೇಲೆ ಹೋಯಿತು. ನ್ಯೂಸ್ ನಂಬರ್ 4, IEX ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 95 crores. ಸೆಪ್ಟೆಂಬರ್ 2023 109 ಕೋಟಿ, 15% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ಟು 70 ಕೋಟಿಯಿಂದ 83 ಕೋಟಿ ಆಗಿದೆ. ಸೊ 19% ಜಾಸ್ತಿ ಆಯಿತು. ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿಗೆ. ಶೇರ್ಸ್ ಇವತ್ತು 0.75% ಮೇಲೆ ಹೋಯಿತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಮಾರುತಿ ಸುಜುಕಿ ಟೋಟಲ್ ಪ್ರೊಡಕ್ಷನ್ ಅಕ್ಟೋಬರ್ ತಿಂಗಳಿಗೆ 13% ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಲಾಸ್ಟ್ ಇಯರ್. 1,56,000 ಯೂನಿಟ್ಸಿಂದ 1,76,000 ಯೂನಿಟ್ಸ್ ಮಾಡಿದ್ದಾರೆ. ಹಾಗೂ ಸೇಲ್ಸ್ ಅವ್ರದ್ದು ಹೈಯೆಸ್ಟ್ ಎವರ್ ಮಂತ್ಲಿ ಸೇಲ್ಸ್ ಆಯಿತು ಅಕ್ಟೋಬರಲ್ಲಿ. 1,99,217 ಯೂನಿಟ್ಸ್ ಆಗಿದೆ. 19% ಗ್ರೋತ್ ಆಗಿದೆ ಕಂಪೇರ್ಡ್ ಟು ಲಾಸ್ಟ್ ಇಯರ್. ಇಂಡಿಯನ್ ಮಾರ್ಕೆಟ್ಸ್ ಇವತ್ತು ಸೆಕೆಂಡ್ ಡೇ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ ಈ ವಾರ 1% ಅಪ್ ಆಗಿ ಕ್ಲೋಸ್ ಆಗಿದೆ. ಹಾಗೂ ಲಾಸ್ಟ್ ವೀಕು 2.5% ಡೌನ್ ಆಗಿತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 97 ಪಾಯಿಂಟ್ಸ್ ಅಪ್ಪು, 19,231 ಕ್ಲೋಸ್ ಆಯಿತು, 0.51% ಅಪ್ಪು. ಸೆನ್ಸೆಕ್ಸ್ 283 ಪಾಯಿಂಟ್ಸ್ ಅಪ್ಪು, 64,364 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಅಪೋಲೋ ಹಾಸ್ಪಿಟಲ್ 5.45% ಅಪ್ಪು, ಅದಾನಿ ಪೋರ್ಟ್ಸ್ 2.73% ಅಪ್ಪು, ಐಷರ್ ಮೋಟರ್ಸ್ 2.69% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಫಿನ್ಸರ್ವ್ 2.5% ಡೌನು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.41% ಡೌನು, SBI ಲೈಫ್ 1.05% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಝೊಮ್ಯಾಟೊ 8.32% ಅಪ್ಪು, DLF 3.11% ಅಪ್ಪು, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 2.98% ಅಪ್ಪು. ಟಾಪ್ ಲೂಸರ್ಸು ಚೋಳಾ ಇನ್ವೆಸ್ಟ್ಮೆಂಟ್ 3.66% ಡೌನು, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೆಲ್ತ್ ಆ್ಯಂಡ್ ಹೈಜೀನ್ 1.61% ಅಪ್ಪು, ಸಂವರ್ಧನ ಮದರ್ಸನ್ 1.52% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಇವತ್ತು 1,378 ಸ್ಟಾಕು ಮೇಲೋಯಿತು, ಕಮ್ಮಿ ಆಗಿದ್ದು 727. ಸೊ 65% ಅಪ್ಪು, 35% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,261 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,380 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,175 per ಗ್ರಾಮು, ಸಿಲ್ವರ್ 74 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.28 rupees, €1 88.68 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಏಂಜಲ್ 1 52-week ಹೈ 2,850, ಕ್ಲೋಸಿಂಗ್ ಪ್ರೈಸ್ 2,805. ಕೆನರಾ ಬ್ಯಾಂಕ್ 393 52-week ಹೈ, ಕ್ಲೋಸಿಂಗು 388. ಹಾಗೂ ಝೊಮ್ಯಾಟೊ 120 52-week ಹೈ, ಕ್ಲೋಸಿಂಗು 117. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಟಚ್ ಆಗಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ.
ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.45% ಅಪ್ಪು. ಜಪಾನ್ ಇವತ್ತು ಮಾರ್ಕೆಟ್ಸಿಗೆ ಹಾಲಿಡೇ. ಜರ್ಮನಿ 0.24% ಅಪ್ಪು. ಫ್ರಾನ್ಸ್ 0.03% ಡೌನು. UK 0.09% ಡೌನು. ಹಾಗೂ ನ್ಯಾಸ್ಡ್ಯಾಕು 1.78% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.